ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಕಾಜು ಬರ್ಫಿ ಅನ್ನಿಸ್ತಾ ಇದೆಯಾ? ಅಲ್ಲ, ಬರೀ 1 ಕಪ್ ಶೇಂಗಾದಿಂದ ನಾವು ಕಾಜು ಬರ್ಫಿ ಅಷ್ಟೇ ಟೇಸ್ಟಿಯಾಗಿರೋ ಶೇಂಗಾ ಬರ್ಫಿ, ಕಡಲೆ ಬೀಜದ ಬರ್ಫಿ ಸಾಫ್ಟಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಸಾಫ್ಟಾಗಿ ನಮ್ಮದು ಉಂಡೆ ರೆಡಿಯಾಗಿ ಬಂತು. ಬರ್ಫಿನ ಹೀಗೆ ಕಟ್ ಮಾಡಿದರೆ ರೆಡಿ. ಬರೀ 15 ನಿಮಿಷದಲ್ಲಿ ಮುಗಿದೋಗುತ್ತೆ ಈ ರೆಸಿಪಿ. ಅಷ್ಟೇ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಕಾಜು ಕಟ್ಲಿ ಅಷ್ಟೇ ರುಚಿಯಾಗಿರೋ ಬರ್ಫಿ ನೋಡಿ. ಮುಂದೆ 5 ನಿಮಿಷ ಬಿಟ್ಬಿಟ್ರೆ ಈ ಥರ ನೀಟಾಗಿ ಕಟ್ಟಾಗಿ ಬಂದುಬಿಡತ್ತೆ. ಅದರ ಅಂದರೆ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾನಿವತ್ತು ಮಾಡಿರೋದು ಫ್ರೀ ಶುಗರ್ ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಶೇಂಗಾ ಹುರಿದ್ಬಿಟ್ಟು, ತುಂಬ ಕೆಂಪಗೆ ಹುರ್ಕೋಬೇಡಿ, ನಾರ್ಮಲ್ಲಾಗಿ ಹುರಿದ್ಬಿಟ್ಟು ಹಸಿತನ ಹೋಗೋಷ್ಟು ಸಿಪ್ಪೆ ಬಿಡಬೇಕು, ಅಷ್ಟು ಹುರ್ಕೊಂಡು ಸಿಪ್ಪೆ ತೆಗೀರಿ. ಅಷ್ಟಾಗಿಂದ ಶೇಂಗಾನ 1 ಕಪ್ ಇರುತ್ತೆ, ಅದನ್ನು ಮಿಕ್ಸಿನಲ್ಲಿ ತುಂಬ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಸೈಡ್ಗೆ ಇಟ್ಕೊಂಡ್ಬಿಟ್ಟು ಅರ್ಧ ಕಪ್, 1 ಕಪ್ ಶೇಂಗಾ ಇದ್ದರೆ ಅರ್ಧ ಕಪ್ ಫ್ರೀ ಶುಗರ್ ತೊಗೊಂಡಿದ್ದೇನೆ. ನೀವು ಬೇಕಂದರೆ ನಾರ್ಮಲ್ ಶುಗರ್ ತೊಗೋಬೋದು. ನಾನಿಲ್ಲಿ ಫ್ರೀ ಶುಗರ್, ಇದು ಡಯಾಬಿಟಿಕ್ ಅವ್ರಿಗೆ ಒಳ್ಳೆಯದು, ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ್ಯಂಡ್ ಕೆಮಿಕಲ್ ಇಲ್ಲದೆ ಇರೋ ಕೇನ್ ಶುಗರ್ ಅಂತ ಹೇಳ್ತಾರಲ್ಲ, ಕಬ್ಬಿಂದ ಮಾಡಿರೋ ಸಕ್ಕರೆ ಇದು. ಇದರದ್ದು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅರ್ಧ ಕಪ್ ಶುಗರ್ಗೆ 1/4 ಕಪ್ ನೀರು ಹಾಕಿಬಿಟ್ಟು ಕರಗಿಸ್ಕೋತಾ ಇರೋದು. ಇದು ಒಂದೇಳೆ ಪಾಕ ಬರಬೇಕು. ನೀವು ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಒಂದೇಳೆ ಪಾಕ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಕುದೀತಾ ನೀವು ಮತ್ತೆ 1-2 ಸಾರಿ ಚೆಕ್ ಮಾಡಬೇಕಾಗಿ ಬರ್ಬೋದು. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದು ಸಣ್ಣ ಎಳೆ ಫಾರ್ಮ್ ಆಗ್ತಾ ಇದೆ. ಹೀಗೆ ಕೈಗೆ ತಿಕ್ಕೊಂಡು ಹೀಗೆ ಎತ್ತುವಾಗ ಒಂದು ಎಳೆ ಕಾಣ್ತಲ್ಲ, ದಾರದ ಹಾಗೆ ಅಷ್ಟು ಬಂದರೆ ನಮ್ಮ ಪಾಕ ರೆಡಿ. ಈ ಮೂಮೆಂಟಲ್ಲಿ ನಿಮಗೇನಾದರೂ ಕಲರ್ ಸೇರಿಸ್ಕೋಬೇಕು, ಅಥವಾ ನಿಮ್ಮ ನಂದು ನ್ಯಾಚುರಲ್ ಕಲರಲ್ಲೇ ಮಾಡಿರೋದು, ಏನಾದರೂ ಕಲರ್ ಬೇಕು ಅಂದರೆ ಫುಡ್ ಕಲರ್ನ ಈ ಟೈಮಲ್ಲಿ ಸೇರಿಸ್ಕೋಬಹುದು. ಈಗ ನಾನು ಮಿಕ್ಸಿನಲ್ಲಿ ಹಾಕಿಟ್ಕೊಂಡಿರೋ ನಮ್ಮದು ಕಡಲೆ ಬೀಜದ ಪೌಡರ್ ಹಾಕ್ತಾಯಿರೋದು. ಅದಕ್ಕೆ 1/4 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಿಲ್ಕ್ ಪೌಡ್ರಿಂದ. ಡೆಫಿನೆಟ್ಲಿ ಹಾಕಿ ಮಾಡಿ. ತುಂಬ ಚೆನ್ನಾಗಿ ಕಾಜುದೇನು ಫ್ಲೇವರ್ ಬರುತ್ತಲ್ಲ, ಹಾಗೇ ಶೇಂಗಾಯಿಂದ ಬರುತ್ತೆ ಫ್ಲೇವರು. ಅದಕ್ಕೆ 1/4 ಕಪ್ ಮಿಲ್ಕ್ ಪೌಡ್ರ್ ಹಾಕಿರೋದು. ಮತ್ತು 1 ಚಮಚ ತುಪ್ಪ ಹಾಕಿದ್ದೀನಿ ನಾನು ಇದ್ರ ಜೊತೆಗೆ. ಅಂದರೆ ಅದು ಅಂಟ್ಕೊಳ್ಳಲ್ಲ, ತುಂಬ ತುಪ್ಪದ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಬರೀ 1 ಚಮಚ ಸಾಕು. ಅಷ್ಟು ಹಾಕಿಬಿಟ್ಟು ಈ ಥರ ಕೈ ಆಡಿಸ್ತಾ ಇರಿ. ಸ್ವಲ್ಪ ಗಟ್ಟಿ ಆಗಬೇಕದು, ಗಟ್ಟಿ ಆಗೋವರೆಗೂ ಕೈ ಆಡಿಸಿ. ಈಗ ನೋಡ್ತಾ ಇದ್ದೀರಲ್ಲ, ನೀವು ನೋಡ್ತಾ ಇರೋ ಹಾಗೇ ಕನ್ಸಿಸ್ಟೆನ್ಸಿ ತುಂಬಾ ಚೇಂಜ್ ಆಯಿತು. ಮತ್ತು ಸಾಫ್ಟ್ ಆಗುತ್ತೆ. ಬರೀ ಕನ್ಸಿಸ್ಟೆನ್ಸಿ ಚೇಂಜ್ ಅಂದರೆ ಬರೀ ಗಟ್ಟಿ ಅಲ್ಲ, ಅಷ್ಟೇ ಸಾಫ್ಟ್ನೂ ಬರುತ್ತೆ. ಈಗ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ನಮ್ಮದು ರೆಡಿಯಾಗಿದೆ ಅಂತ ಅರ್ಥ. ಈಗ ನಾನೊಂದು ಪ್ಲಾಸ್ಟಿಕ್ ಶೀಟ್ಗೆ, ಹೋಳಿಗೆ ಶೀಟ್ ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಂಡಿರೋದು, ಅದರ ಮೇಲೆ ನಾವು ಮಾಡಿಟ್ಕೊಂಡಿರೋ ಬರ್ಫಿನ ಹಾಕೋಣ. ಇಷ್ಟು ಹಾಕಿಬಿಟ್ಟು ಇದನ್ನು ನೋಡಿ, ಈಗಲೇ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅದು ಚಮಚೆಯಿಂದ. ಹೀಗೆ ಪ್ರೆಸ್ ಮಾಡಿ ಇದನ್ನು ಮಿನಿಮಮ್ 5 ನಿಮಿಷ ನಾದ್ಕೋಬೇಕು. ಬಿಸಿ ಇರುತ್ತಲ್ಲ, ಕೈಲೇ ನಾದ್ಕೊಳ್ಳೋದು ಕಷ್ಟ. ಅದಕ್ಕೆ ಏನು ಮಾಡಬೇಕು, ಈ ಪೇಪರ್ ಶೀಟನ್ನೇ ಹಿಂದೆ ಮುಂದೆ ಮಾಡಿಕೊಂಡು ನಾದ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಕೈಗೆ ಬಿಸಿನೂ ತಟ್ಟಲ್ಲ, ಹಾಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಆ ಪೇಪರ್ಗೆ ಅಂಟ್ಕೊಂಡು. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ, ಹೀಗೇ ಸೇಮ್ ನಾವು ಕಾಜು ಹಾಕಿದರೆ ಕಾಜು ಕತ್ಲಿ ಆಗುತ್ತೆ, ಕಾಜು ಹಾಕದೆ ಶೇಂಗಾ ಹಾಕಿದರೆ ಶೇಂಗಾ ಕತ್ಲಿ ಆಗುತ್ತೆ. ಕಾಜು ಬರ್ಫಿನೂ ಇದೇ ಮೆಥಡಲ್ಲಿ ಮಾಡೋದು. ಕಾಜು ಬದಲು ಇವತ್ತು ನಾನು ಕಡಲೆ ಬೀಜ ಅಂದರೆ ಶೇಂಗಾ ಹಾಕಿರೋದು. ಎಷ್ಟು ಸಾಫ್ಟಾಗಿದೆ ಅಲ್ಲ. ಹೀಗೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಲಟ್ಟಿಸ್ಕೊಂಡು ಆದಷ್ಟು ಚೌಕಾಕಾರ ಮಾಡ್ಕೊಳ್ಳಿ. ಅಂದರೆ ವೇಸ್ಟ್ ಪೀಸಸ್ ತುಂಬ ಸಿಗಲ್ಲ ನಿಮಗೆ. ಎಲ್ಲ ಪೀಸಸ್ಸು ಒಂದೇ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ, ಸ್ಕ್ವೇರು, ಡೈಮಂಡು, ನಿಮ್ಮ ಖುಷಿ, ಆ ಥರ ನೀವು ಕಟ್ ಮಾಡ್ಕೋಬೋದು. ಕುಕ್ಕಿ ಕಟ್ಟರಿಂದ ಕಟ್ ಮಾಡ್ಕೋಬೋದು. ಈ ಥರ ಮಾಡಿ ಕಟ್ ಮಾಡಿ ಬರೀ 4ರಿಂದ 5 ನಿಮಿಷ ಬಿಡಬೇಕು. ಅಷ್ಟರಲ್ಲಿ ಅವು ಗಟ್ಟಿಯಾಗಿಬಿಡತ್ತೆ ಅದು. ಇದನ್ನು ಸ್ವಲ್ಪ ಬಿಸಿ ಇದ್ದಾಗೆ ಮಾಡ್ಕೊಳ್ಳಿ. ಈ ಥರ ಲಟ್ಟಿಸ್ತಿರಲ್ಲ, ಲಟ್ಟಿಸಿದ ತಕ್ಷಣವೇ ಚಾಕುಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊಂಬಿಡಿ. ನೋಡಿದ್ರಲ್ಲ, 5 ನಿಮಿಷಕ್ಕೆ ರೆಡಿ ಆಗಿಬಿಟ್ಟಿದೆ. ಹೇಗೆ ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಪೀಸಸ್ ಕಟ್ಟಾಗಿ ಬರ್ತಾಯಿವೆ ನೋಡಿ. ಏನೂ ತೊಂದರೆ ಆಗ್ತಾಯಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಾನು ತೆಗೆದಿಡ್ತಾ ಇದ್ದೀನಿ ಇದರಲ್ಲಿ ಅಂತ. ತುಂಬ ರುಚಿಯಾಗಿರುತ್ತೆ. ಬಾಯಲ್ಲೂ ಅಷ್ಟೇ ಸಾಫ್ಟಾಗಿರುತ್ತೆ. ಇಟ್ಟರೆ ಕರ್ಗೋಗುತ್ತೆ ಬಾಯಲ್ಲಿ, ಅಷ್ಟು
ಅಷ್ಟೊಂದು ಚೆನ್ನಾಗಿರೋ ಬರ್ಫಿ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಕಾಜು ಬೇಕಂದರೆ ಕಾಜು ಹಾಕಿ, ಇಲ್ಲ ಅಂದರೆ ಶೇಂಗಾ ಹಾಕಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.